ಹಾ, ವಿದ್ಯಾರ್ಥಿಗಳೇ, ಭಿನ್ನರಾಶಿ ನೀವು ಕಲ್ತಿರ್ತೀರಿ. ನೀವು ಎಚ್ ಎಲ್ಲರೂ ಭಿನ್ನರಾಶಿ ಭಾಳ ಸಣ್ಣವ ಇವೆಲ್ಲ ನಾಳೆ ಏನಾಗ್ತಾವ ನಿಮಗೆ ಸರಳೀಕರಣದ ಭಾಳ ಉಪಯೋಗ ಆಗ್ತದೆ. ನೀವು ಹೆಂಗೆ ಕಲ್ತ ಬಂದಿರಿ ಅದು ಗುರ್ತಾಗ್ತದೆ. ಈಗ ನಾ ಹೆಂಗೆ ಕಲಿಸ್ತೀನಿ ಅನ್ನೋದು ಅದು ಗುರ್ತಾಗ್ತದೆ. ನೀವು ಹೆಂಗೆ ಕಲ್ತು ಬಂದಿರಿ ಭಿನ್ನರಾಶಿ ಅದು ಗುರ್ತಾಗ್ತದೆ. ಈಗ ನಾ ಹೆಂಗೆ ಕಲಿಸ್ತೀನಿ ಲಕ್ಷ ಕೊಟ್ಟು ನೋಡ್ರಿ. ಇದು ಎರಡೆರಡು ರೀತಿಯಿಂದ ತೋರಿಸ್ತಿರ್ತಾನೆ ಭಿನ್ನರಾಶಿ. ಈ ಕಡೆ ನೋಡ್ರಿ. ಈಗ ಸದ್ಯ ನೀವು 2 ಮೂರಲೆ 6 1 7 7 2 ಅಂಶ ಪ್ಲಸ್ 6 ಒಳ್ಳೆ 42 1 5 47 6 ಅಂಶ ಹಿಂಗೆ ಇಟ್ಕೊಳಿಕ್ ಹೋಗ್ಬಾರ್ದು. ಹಂಗೆ ಇಟ್ಕೊಳಿಕ್ ಹೋಗ್ಬಾರ್ದು. ಯಾಕಂದ್ರೆ ನೀವು ವೇಗವಾಗಿ ಗಣಿತ ಕಲಿಬೇಕಾಗಿದೆ. ಯಾಕಂದ್ರೆ ನೀವು 50 ಗಣಿತ ನೀವು 1 ತಾಸು 1.5 ತಾಸನ್ನ ಮಾಡಬೇಕಾಗ್ಯದ. ಅವಾಗ ಏನು ಮಾಡಬೇಕು, ಇಲ್ಲಿ ಪೂರ್ಣ ಸಂಖ್ಯೆಯನ್ನು ಹೊರಗೆ ತಕ್ಕೋರಿ. 3 + 7 ಮಧ್ಯಂತರ ಚಿಹ್ನೆ 1 2 ಅಂಶ ಪ್ಲಸ್ 5 6 ಅಂಶ. ನೀವು ಇದೇ ರೀತಿಯಿಂದ ಗಣಿತ ಕಲಿಯಿರಿ. ಆಮೇಲೆ ಇದನ್ನ ಹೆಂಗೆ ಪಾಸ್ ಟೈಮ್ ಮಾಡ್ಬೇಕು ಅನ್ನೋದು ಮುಂದೆ ತೋರಿಸ್ತು. ಬರೋಬ್ಬರಿ 10 ಬಂತು. ಮಧ್ಯಂತರ ಚಿಹ್ನೆ ಪ್ಲಸ್ ಇದರ ಲಾಸ ಏನದ 6, 2 ಮಧ್ಯ 6 ಅದ ಅಂದ್ರೆ ನೀವೇನು ಮಾಡ್ಬೇಕು, 6 ಲಾಸ ಇಡಬೇಕು. ನೋಡಿ, 2 ಮೂರಲೆ 6 1 3 1 3 ಪ್ಲಸ್ 5 1 5 ಬರೋಬ್ಬರಿ ಎಷ್ಟಾಯ್ತು 8 6 ಅಂಶ ಬಂತು. ಈಗ ನೋಡಿ, 10 ಪ್ಲಸ್ 6 1 2 ಮೂರಲೆ 2 4 ಬರೋಬ್ಬರಿ ಎಷ್ಟು ಬಂತಿದ್ದು 4 3 ಅಂಶ ಆಯ್ತು. 4 3 ಅಂಶ ಅಂದ್ರೆ ಏನು, 1 ಪೂರ್ಣಾಂಕ 1 3 ಅಂಶ ಆಗ್ತದು. ನೋಡ್ರಿ, 4ಲೆ ಭಾಗಿಸರ 3ಲೆ 3 1 3 1 ಪೂರ್ಣಾಂಕ. ಈಗ ಏನು ಮಾಡಕ್ಕೆ ಉತ್ತರದಾಗ 10 1 11 ಪೂರ್ಣಾಂಕ 1 3 ಅಂಶ ಉತ್ತರ ಇಟ್ಬಿಡ್ರಿ. ಭಾಳ ಸರಳ ಆಗಿಬಿಡುತ್ತೆ. ನೀವು ಏನು ಎಲ್ಲ ಐಸಿ ಅಭ್ಯಾಸ ಕಲಿಬೇಕು. ನೀವು ಅವು ಹಳಿ ಮೆಥಡ್ ಗಣಿತಗಳನ್ನು ಬಿಟ್ಟು ಬಿಡಬೇಕು. ಈಗ ನಿಮಗೆಲ್ಲ ಯುಗ ಚೇಂಜ್ ಆಗಿದೆ. ಈಗ ನೋಡ್ರಿ ಎಷ್ಟು ಸರಳ ಅದ. ಇದು 1 2 3 ಸಲ ರೂಢಿ ಮಾಡ್ಕೋರಿ, ತಾನೇ ಬಂದ್ಬಿಡ್ತದ. ಇದನ್ನ ವೇಗದಾಗ ಹೆಂಗೆ ಮಾಡೋದು ಈಗ ನೋಡ್ರಿ. 3 ಪೂರ್ಣಾಂಕ 1 2 ಅಂಶ ಪ್ಲಸ್ 7 ಪೂರ್ಣಾಂಕ 5 6 ಅಂಶ. ನೋಡ್ರಿ, 7 3 10 ಆಯ್ತು. ಪ್ಲಸ್ ಮಾಡ್ರಿ. ನೋಡ್ರಿ, 6 1 6 5 2 10 6 2 12 10 ಪ್ಲಸ್ 16 12 ಅಂಶ. ನೋಡ್ರಿ, 4 ಮೂರಲೆ 4 4 ಬರೋಬ್ಬರಿ 4 3 ಅಂಶ ಆಯ್ತು. 10 ಪ್ಲಸ್ 1 ಪೂರ್ಣಾಂಕ 1 3 ಅಂಶ ಈಸ್ ಈಕ್ವಲ್ ಟು 11 ಪೂರ್ಣಾಂಕ 1 3 ಅಂಶ. ನೋಡ್ರಿ, ಇದು ರೀತಿನೂ ಆಯ್ತು, ಅದು ರೀತಿನೂ ಬಂತು. ಕ್ರಾಸ್ ಮಲ್ಟಿಪ್ಲಿಕೇಶನ್ 6 1 6 2 5 10 10 1 6 16 ಇದು ತಳಗಿಂದ 6 2 12 ಗುಣಾಕಾರ ಮಾಡ್ರಿ. 10 4 3 ಅಂಶ 11 ಪೂರ್ಣಾಂಕ 1 3 ಅಂಶ. ನೀವು 1 2 ಸಲ ನೀವು ನೋಡ್ಕೊಂಡು ಬಿಟ್ರೆ ಗಣಿತ ಬಂದ್ಬಿಡ್ತಾವ. ಈಗ ಈ ರೀತಿನೂ ಮಾಡ್ಬೋದು, ಈ ರೀತಿನೂ ಮಾಡ್ಬೋದು. ನೀವು ಯಾಕೆ ಅಂತ ಕೇಳಿದಾಗ ನಿಮಗೆ ವೇಗವಾಗಿ ಗಣಿತ ಲಸಾಗಿ ಸತ ಕೂತ್ಕೊಡ್ಬಾರ್ದು. ಇಲ್ಲಿ ನೋಡಿ, ಈಗ ನೀವು ಮುಂದಿನ ಮ್ಯೂಟ್ ಮಾಡ್ರಿ. ನೀವು ಸಾಧ್ಯ ಆದಷ್ಟು ಮಾಡ್ರಿ. ನಾ ಹೆಂಗೆ ಫಾಸ್ಟ್ ಆಗಿ ಕಲಿಸ್ತೀನಿ, ನೀವು ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡಿ. 4 ಚೌಕಾಂಶ 4 ಪ್ಲಸ್ 2 ಮಧ್ಯಂತರ ಚಿಹ್ನೆ 3 5 ಅಂಶ ಪ್ಲಸ್ 7 10 ಅಂಶ. ಇದನ್ನ ನೋಡ್ಕೊಳ್ಳಿ. ಈಗ 4 2 ಏನು 6 ಪ್ಲಸ್ ಇದನ್ನ ಲಸ ತಕ್ಕೊತ ಹೋಗಬಾರ್ದು. ದೊಡ್ಡ ಅಂಕಿನೇ ಲಸ, ಯಾಕೆ 5ರಲ್ಲೇ ಭಾಗ ಹೋಗ್ತದ. 10 ಇಟ್ಕೋರಿ. 5 2 1 10 1 3 2 6 3 2 6 ಪ್ಲಸ್ 7 1 7 ಬರೋಬ್ಬರಿ ಏನಾಯ್ತು 13 10 ಅಂಶ ಆಯ್ತು. 10ರಲ್ಲೇ ಭಾಗಿಸಿದ್ರೆ ಏನು ಬರ್ತದೆ, ಇದು 1 ಪೂರ್ಣಾಂಕ 3 10 ಅಂಶ ಬಂತು. ನೋಡಿ, 6 ಪ್ಲಸ್
1.3 ಇಸ್ ಈಕ್ವಲ್ ಟು ಉತ್ತರದಾಗ 6 1 7 ಕೂಡಿಸ್ಕಿಸಿಂದ 7.3 ಅಂತ ಎತ್ಬಿಡ್ರಿ ಮುಗೋದು. ಎಷ್ಟು ಸರಳ ಲೆಕ್ಕ ಇರ್ತಾವ. ಅದನ್ನ ನೀವು ಹೆಂಗೆ ಕಲ್ತು ಬಂದಿರೋ ಆ ವಿಷಯ ಬಿಡ್ರಿ. ಈಗ ನಾ ಹೆಂಗೆ ಕಲಿಸ್ತೀನಿ ಅನ್ನೋದು ನೋಡ್ಕೊಂಡು ಕಲಿಯೋದು. ಅಂದ್ರೆ ನಿಮ್ಗೆ ವೇಗವಾಗಿ ಗಣಿತಗಳು ಹೆಂಗೆ ಮಾಡ್ಬೇಕು ಅನ್ನೋದು ಬರ್ತಾವ. ಆಮೇಲೆ ಈ ಮೆಥಡನ್ನು ಮಾಡ್ಬೋದು. ನಿಮಗೆ ಅಷ್ಟು ಇದನ್ನಿಸ್ಲಿಲ್ಲ ಅಂದ್ರೆ ಬಿಡ್ರಿ, ಆಮೇಲೆ ಮುಂದೆ ನೋಡೋದಂತ ಅಂಥವು ಮಾದರಿಗಳು ಬಂದಾಗ ನಾ ತಿಳಿಸ್ತಿರ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಇನ್ನು 1/2 ಪ್ಲಸ್ 1/3 ಪ್ಲಸ್ 1/4 ಸ್ವಲ್ಪ ವಿಚಾರ ಮಾಡಿ. ಲಸ ತಕ್ಕೋತ್ ಕೊಡ್ತೀರಿ ನೀವು. ಅದಕ್ಕೆ ನಿಮಗೆ ನಾ ಭಾಳ ಎದುರಲ್ಲೇ ಹೇಳ್ತಿರ್ತಾನೆ, ಇದನ್ನು ಲಸ ತೆಗಿಯೋ ಅವಶ್ಯಕತೆ ಇಲ್ಲ. ಯಾಕಂದರೆ ದೊಡ್ಡ ಅಂಕಿ ಯಾವುದು 4, ಆಮೇಲೆ 2 ಮಧ್ಯೆ 4 ಅದ. ಈ ಸಣ್ಣ ಅಂಕಿ ಬಿಟ್ಟು ಬಿಡ್ಬೇಕು. 4 3 12 ಇದ್ರ ಲಸ ಆಗಿಬಿಡ್ತಾವ. ನೋಡ್ರಿ ಹೆಂಗೆ ನಾ ತಿಳಿಸ್ತೇನೆ ನೋಡ್ರಿ ಲಸ. ಈಗ 2 3 4 ಲಸ ತಕ್ಕೋತ್ ಕೂತ್ರೆ ಹೆಂಗದು? ಇಂಥ ಗಣಿತಗಳನ್ನು ನೀವು ಸಣ್ಣ ಸಣ್ಣ ಲೆಕ್ಕಗಳನ್ನು ಭಾಳ ಫಾಸ್ಟ್ ಆಗಬೇಕು. ಸಂಕಲನ ಭಾಗ ಮುಗಿದ್ರೊಳಗೆ ನೀವು ಭಾರಿ ಎಕ್ಸ್ಪರ್ಟ್ ಆಗಿಬಿಡ್ಬೇಕು. ಈಗ ನೋಡ್ರಿ, ಈಗ ಭಿನ್ನ ರಾಶಿ ಭಾಗ ಬಂದದಂದ್ರೆ ನಿಮ್ದು ವೆಕೇಶನ್ ಕ್ಲಾಸ್ ಮುಗಿಲಿಕ್ಕೆ ಬಂದಂಗೆ ಇದು. ನೋಡ್ರಿ ನಾ ಹೆಂಗಿಟ್ಟ 2 ಮಧ್ಯ 4 ಅದ. ದೊಡ್ಡ ಅಂಕಿ ತಗೋಬೇಕು, ಸಣ್ಣ ಅಂಕಿ ಬಿಟ್ಟು ಬಿಡಬೇಕು. ಆಮೇಲೆ ಇದು ಅವಿಭಾಜ್ಯ ಅಂಕಿ ಅದು. ಇದಕ್ಕೆ ಗುಣಾಕಾರ ಮಾಡಿಬಿಡ್ರಿ. 4 3 12 ಹಾಕ್ರಿ. ಚಿನ್ನ ಗುಣಾಕಾರ ಇಲ್ಲಿ ಹಾಕ್ರಿ. ನೋಡ್ರಿ 2 6 3 4 4 3 6 1 6 ಪ್ಲಸ್ 4 1 4 ಪ್ಲಸ್ 3 1 3 6 1 4 10 1 3 13 ಆಯ್ತು. 13 12 ಅಂದ್ರೆ ಏನು? 12 1 12 1 12 ಆನ್ಸರ್ ಇಸ್ ಈಕ್ವಲ್ ಟು 1.112. ಅದೇ ರೀತಿ ಒಳಗೆ ಇಲ್ಲೊಂದು ಗಣಿತ ಬರುತ್ತೆ. ಹೆಂಗೆ ಮಾಡೋದು? ಯಾಕಂದ್ರೆ ಇನ್ನು ನೀವು ಜೋಶಿ ಸರ್ ಸ್ಟೂಡೆಂಟ್ ಅಂದ್ರೆ ನೀವು ಭಾರಿ ಫಾಸ್ಟಾಗಿ ಗಣಿತ ಮಾಡೋದು ಕಲಿಬೇಕು. ಹೆಂಗೆ ಕಲಿಸ್ತಾರೆ? ನೀವೆಲ್ಲ ಹಿಂದಿಂದ ಯಾವ ಟೈಪು ನೀವು ಭಿನ್ನ ರಾಶಿ ಕಲ್ತು ಬಂದಿರಿ ಅದನ್ನು ತಲೆಯಾಗಿ ಇಟ್ಕೋಬೇಡ್ರಿ. ನೀವು ICIC ಅಭ್ಯಾಸದು CBSE ICIC ಒಳಗೆಲ್ಲ ಹಿಂಗೆ ಇರ್ತವೆ. ಯಾಕಂದ್ರೆ ಇದನ್ನು ನಾನು ನಿಮಗೆ ಯಾಕೆ ಹೇಳ್ತೇನೆಂದ್ರೆ ಇಲ್ಲಿ ಒಂದು ನಾ ಈ ಪದ್ಧತಿ ಯಾಕೆ ಹೇಳಿನ ಅನ್ನೋದು ತಿಳಿಸಿ ಹೇಳ್ತೇನೆ ನಿಮಗೆ. ಇಲ್ಲಿ 15.12 ಇತ್ತಂದ್ರೆ ಏನು ಮಾಡ್ತೀರಿ? ಅದು ಎಷ್ಟು ಮಿಶ್ರ ಭಿನ್ನ ರಾಶಿ ಮಾಡಿದ್ರೆ ಎಷ್ಟು ದೊಡ್ಡದಾಗ್ತದ ನೋಡ್ರಿ. ಪೂರ್ಣ ಸಂಖ್ಯೆಗಳನ್ನು ಸಪ್ರೇಟ್ ತೆಗೀರಿ, ಭಾಳ ಸರಳ ಆಗ್ತದೆ ಅದು. ನಿಮಗೆ ನಾಳೆ ದೊಡ್ಡ ಭಿನ್ನ ರಾಶಿ ಬಂದಾಗ ಈ ಗಣಿತ ನಿಮಗೆ ಭಾಳ ಹೆಲ್ಪ್ ಆಗ್ತದೆ. ಹೌದಾ ಸರ್ ಕಲಿಸಿದ್ ಬರೋಬರದ ನೋಡೋದು, ಆವಾಗ ನಿಮಗೆ ಅರ್ಥ ಆಗ್ತದೆ. ಇಲ್ಲಿ ನೋಡಿ, ನೀವು ಹೆಂಗೆ ಕಲ್ತು ಬಂದಿರೋ ಅದನ್ನು ಬಿಡ್ರಿ. ನಾ ಹೆಂಗೆ ಕಲಿಸ್ತೀನಿ ನೋಡ್ರಿ. ಇಲ್ಲಿ 3 4 ಪ್ಲಸ್ 5 8 ಪ್ಲಸ್ 7 12 ಅದ. ಇದರದ ಲಸ ತಕ್ಕೋತ್ ಕೂಡ್ಲಿಕ್ಕೆ ಕಂಡಾಬಿಟ್ಟು ಟೈಮ್ ಹಿಡಿತದ ನಿಮಗೆ. ನೋಡಿ ಇದ್ರ ಲಸ 4 8 12 ಲಸ ತಕ್ಕೋತ್ ಕೂಡುದ್ರೊಳಗೆ ಎಷ್ಟು ಟೈಮ್ ಹಿಡಿತದ. ಅವಾಗ ಇದ್ರ ಲಸ ಹೆಂಗೆ ತೆಗಿಬೇಕು ನಾವು? ಇದ್ರ ದೊಡ್ಡ ಅಂಕಿ ಯಾವುದು? 12. 12 ಬಗ್ಗೆ ಬರ್ಕೋತವ್ರಿ. 12 1 12 ಚೆಕ್ ಮಾಡ್ಬೇಕು. 4 ಹೊತ್ತು 12 ಹೊತ್ತು 8 ಹೋಗ್ಲಿಲ್ಲ. 12 2 ಎಷ್ಟು? 24 ಚೆಕ್ ಮಾಡ್ರಿ. 4 ಹೊತ್ತು 8 ಹೊತ್ತು 12 ಹೊತ್ತು ಅಂದ್ರೆ ಅದೇ ಏನಾಗಿಬಿಡ್ತದೆ? LCM ಆಗಿಬಿಡ್ತದೆ. LCM ಇದೆ 24 ಇಲ್ಲಿ ಇಟ್ಬಿಡ್ರಿ. ನೋಡ್ರಿ ಸರಳವಾಗಿ ಗಣಿತಗಳು. 4 6 24, 8 3 24, 12 2 24, 6 3 18 ಪ್ಲಸ್ 5 3 15 ಪ್ಲಸ್ 7 2 14. ಇದನ್ನು ಕೂಡಿಸ್ರಿ. 5 4 9 1 8 17. ನೋಡಿ 4 1 5 9 8 17 2 3 4 24. ಈಗ ಇದನ್ನ ಬಾಯಲ್ಲಿ ಉತ್ತರ ಹೆಂಗೆ ಸರಳ ಇಡ್ಬೋದು ನೀವು? ಇದನ್ನು ಹೆಂಗ್ರಿ ಸರ್ ಅನ್ಬೋದು. ಭಾಳ ಸರಳ ಇದು ಮಿಶ್ರ ಭಿನ್ನ ರಾಶಿ ಇಡ್ಲಿಕ್ಕೆ. ಹೆಂಗೆ ನಾ ಇಡ್ತಂದ ಅನ್ನೋದು ನೀವು ನೋಡ್ರಿ. ಒಟ್ಟೆ ಟೆನ್ಷನ್ ಇರ್ಲಾರ್ದ ಉತ್ತರ ಇಡ್ತಂದ. ಇದನ್ನು 24 2 48 ಹೌದಾ? ಒಂದು ಕಡಿಮೆ ಬಿತ್ತಿಲ್ಲ.
1.23 ಇಟ್ಟು ಬಿಡ್ಬೇಕಿದನ್ನು. ನೋಡ್ರಿ ಇದು ನೋಡ್ರಿ ಎಷ್ಟು ಬಾಯಿಲೆ ಇಟ್ಟದ ಅದನ್ನ ಉತ್ತರ 1.23 ಯಾಕೆ ಇಟ್ಟಿವ ಅಂತಂದ್ರೆ 24 48 ಒಂದು ಕಡಿಮೆ ಬಿತ್ತು, 2 ಆಗ್ಲಿಕ್ಕೆ ಒಂದು ಕಡಿಮೆ ಬಿತ್ತು. ಅವಾಗ ಏನ್ ಮಾಡ್ಬೇಕು, 1 ಪೂರ್ಣಾಂಕ ಇಟ್ಟು 1 ಕಡಿಮೆ ಮಾಡಿಬಿಡ್ರಿ. 23 24 ನೋ ಟೆನ್ಷನ್. ಲಸ ನೋಡ್, ಇದೇ ಭಿನ್ನ ರಾಶಿ ನೀವು ಲಸ ತಕೋತ್ ಕುಡಿದ್ರೆ ಎಷ್ಟು ಟೈಮ್ ಪಾಸ್ ಆಗ್ತದ. ಕಲೀರಿ, ಹೊಸ ಮೆಥಡ್ ಕಲೀರಿ. ನೋಡ್ರಿ ಯಾವ ಬುಕ್ದಾಗು ಪ್ರಿಂಟೆಡ್ದಾಗ ನೋಡ್ರಿ ನಾವು ದಂಡಿಗೊಂದು ಲಸ ಅಂತ ಬರೆದಿಟ್ಟು ಬಿಟ್ಟಿರ್ತಾನೆ. ಆದ್ರ ಈ ಟೈಪ್ ಲಸ ಅನ್ನ ಬುಕ್ದಾಗ ಹೆಂಗ್ ಹೇಳಿಕ್ ಬರ್ತದ? ಪ್ರತಿಯೊಂದು ಬುಕ್ದಾಗ ನೋಡ್ರಿ ನಾವು ಭಿನ್ನರಾಶಿ ಸೆಕ್ಷನ್ದಾಗ ಲಸ ತೆಗೆದಿರಂಗಿಲ್ಲ. ಇದು LCM = 24 ಅಂತ ಇಟ್ಬಿಟ್ಟಿರ್ತಾನೆ. ಆದ್ರೆ ಈ ರೀತಿ ಒಳಗೆ ಅವ್ರು LCM ತೆಗೆದಿರ್ತಾರೆ ICIC ಸಿಲೆಬಸ್ನ. ಅವಾಗ ನಿಮಗೆ ಏನು ಅನಿಸ್ತದ? ತಕ್ಕೋತ್ ಕೂತ್ ಬಿಡೋದು ಉದ್ದ 1 ಕಿಲೋಮೀಟರ್ ತನಕ 2 3 4 ತಕ್ಕೋತ್ ಕೂತ್ರಿ ಅಂತಂದ್ರೆ ಟೈಮ್ ಎಷ್ಟು ಆಗ್ತದೆ? ಇದನ್ನ ಪ್ರಿಂಟೆಡ್ ಬುಕ್ಕಿನಾಗ 24 ಬರ್ದಾನ. ಪ್ರತಿಯೊಂದು ICIC ಬುಕ್ಕಿನಾಗ ನೋಡ್ರಿ LCMಗಳು ಬರೀ ಅಂಕಿ ಬರ್ದಾರ, ಲಸ ತೆಗ್ದಿಲ್ಲ ಅವ್ರು. ಯಾಕೆ ತೆಗ್ದಿಲ್ಲ? ಈ ಥೇರಿ ಅವರು ಬುಕ್ದಾಗ ಹೇಳಿಕ್ ಬರುದಿಲ್ಲ. ಅದಕ್ಕೆ ಜೋಶಿ ಸರ್ ವಿಡಿಯೋ ಕ್ಲಾಸ್ಗಳನ್ನು ಲಕ್ಷ್ಯ ಕೊಟ್ಟು ನೋಡ್ರಿ. ಈ ಅನೋಕ ನಂಬರ್ ಹೋಗೋದ್ರೊಳಗ ಸಿಂಪ್ಲಿಫಿಕೇಶನ್ ನೀವು ಬಾಯ್ದಿಂದ ಮಾಡ್ತೀರಿ, ಇದು 100% ನಾ ಹೇಳ್ತೇನೆ. ಬಾಯ್ದಿದ್ದ ಎಲ್ಲ ಸಿಂಪ್ಲಿಫಿಕೇಶನ್ಗಳು ಬಂದ್ಬಿಡ್ತಾವ ನಿಮಗೆ. ಇದನ್ನ ಲಕ್ಷ್ಯ ಕೊಟ್ಟು ಇದು ಬರೀ ಸಂಕಲನ ಭಾಗನೇ ನೀವು ಭಾರಿ ಕೇರ್ಫುಲಿಯಾಗಿ ನೋಡ್ಕೋಬೇಕು. ಭಾಳ ಇದು ರೀತಿ ಪ್ರಕಾರ ಹೆಂಗೆ ಕಲಿಸ್ತಾರೆ ಸರ್ ನೋಡ್ಕೊಂಡ್ರಿ ಅಂದ್ರೆ ಮುಂದಿನ ಅನುಕ ನಂಬರನ್ನು ನೀವು ಬಿಡಿಸ್ಬೇಕು. ಈಗ ನೀವು ಇನ್ನೊಂದ್ಸಲ ರೀಪ್ಲೇ ಮಾಡಿ ನೋಡ್ರಿ ಮುಂದಿನ ವಿಡಿಯೋ ಮಾಡಿ ನೋಡ್ರಿ. ಸ್ವಂತ ನಿಮ್ಗೆ ಎಷ್ಟು ಗಣಿತ ಮುಂದೆ ಸರಳ ಆಗ್ತಾವ ಅನ್ನೋದು ಆಮೇಲೆ ನಿಮ್ಗೆ ಗೊತ್ತಾಗ್ತದೆ. ಫೇರ್ದಾಗ ಬರ್ಕೋರಿ.